ಒಂದು ಸಾಮ್ರಾಜ್ಯ ಇತಿಹಾಸದ ಪುಟಗಳಲ್ಲಿ ಕಳೆದು ಹೋದರೂ ಕರ್ನಾಟಕದ ಅಸ್ಮಿತೆಯನ್ನೇ ರೂಪಿಸಿದ್ದು. ಬನ್ನಿ ಆ ಕಳೆದು ಹೋದ ರಾಜಧಾನಿಯ ಕಥೆಯನ್ನು ಇವತ್ತು ಕೇಳೋಣ. ಇದು ಬರೀ ಒಂದು ಜಾಗದ ಕಥೆ ಅಷ್ಟೇ ಅಲ್ಲ, ಇದು ಒಂದು ದೊಡ್ಡ ಸಾಮ್ರಾಜ್ಯದ ಹುಟ್ಟು, ಅದರ ವೈಭವ ಮತ್ತೆ ಅದರ ಪತನದ ಒಂದು ಮಹಾಗಾಥೆ. ಒಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ತನ್ನ ಕಡೆಗೆ ಸೆಳೆದಿದ್ದ ಒಂದು ಶಕ್ತಿ ಇವತ್ತು ಸದ್ದಿಲ್ಲದೆ ಮಲಗಿದೆ. ಅದೇ ಆ ರಹಸ್ಯ. ಸರಿ, ಹಾಗಾದ್ರೆ ಈ ಕಥೆಯೊಳಗೆ ಇಳಿಯೋಣ ಬನ್ನಿ. ಈ ಇಡೀ ಕಥೆಯ ಕೇಂದ್ರ ಬಿಂದು ಎಲ್ಲಿದೆ ಅಂತೀರಾ? ಅದಿರೋದು ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡುಗಳ ಆ ಮಂಜಿನ ಮಡಿಲಲ್ಲಿ. ನೋಡಿ, ಉತ್ತರ ಕನ್ನಡ ಜಿಲ್ಲೆ ವರದಾ ನದಿಯ ದಡದಲ್ಲಿರೋ ಈ ಬನವಾಸಿ ಇವತ್ತು ನೋಡೋಕೆ ಒಂದು ಸಣ್ಣ ಶಾಂತ ಹಳ್ಳಿ ಅಷ್ಟೇ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಹೋಗಿ ನೋಡಿದ್ರೆ ಇದೇ ಜಾಗ ಇಡೀ ದಕ್ಷಿಣ ಭಾರತವನ್ನೇ ಆಳಿದ ಒಂದು ಅತ್ಯಂತ ಬಲಿಷ್ಠ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಂದರೆ ನಂಬ್ತೀರಾ? ಯಾವ ದೊಡ್ಡ ಸಾಮ್ರಾಜ್ಯದ ಕಥೆ ತೆಗೆದು ನೋಡಿದ್ರೂ ಅದರ ಹಿಂದೆ ಒಂದು ಸ್ಫೂರ್ತಿದಾಯಕ ಕಥೆ ಇದ್ದೇ ಇರುತ್ತೆ. ಆದರೆ ಕದಂಬರ ಕಥೆ ಶುರುವಾಗಿದ್ದೇ ಒಂದು ಅವಮಾನದಿಂದ, ಹೌದು, ಒಂದೇ ಒಂದು ಕಿಡಿಯಿಂದ. ಈ ಕಥೆಯ ಹೀರೋ ಮಯೂರ ಶರ್ಮಾ. ವೇದಗಳನ್ನ ಕಲಿಬೇಕು ಅಂತ ಕಂಚಿಗ್ ಹೋದ ಒಬ್ಬ ಬ್ರಾಹ್ಮಣ ಯುವಕ. ಆದ್ರೆ ವಿಧಿ ಅವನಿಗಾಗಿ ಏನೋ ಬೇರೆದ್ದೇ ಪ್ಲಾನ್ ಮಾಡಿತ್ತು. ಈ ಪರಿವರ್ತನೆ ಹೇಗಾಯ್ತು ನೋಡಿ. ಪಲ್ಲವರ ರಾಜಧಾನಿಯಲ್ಲಿ ನಡೆದಿದ್ದು ಒಂದೇ ಒಂದು ಸಣ್ಣ ಘಟನೆ, ಒಬ್ಬ ಕುದುರೆ ಸವಾರನಿಂದ ಅವಮಾನ ಅಷ್ಟೇ. ಆ ಒಂದೇ ಒಂದು ಅವಮಾನ ಮಯೂರ ಶರ್ಮನ ಮನಸ್ಸಲ್ಲಿ ಜ್ವಾಲೆಯನ್ನೇ ಹೊತ್ತಿಸಿಬಿಟ್ಟು ಅಲ್ಲಿಯವರೆಗೂ ಶಾಸ್ತ್ರ ಹಿಡಿದಿದ್ದ ಕೈಗಳು ಶಸ್ತ್ರ ಹಿಡಿಯೋ ಹಾಗಾಯ್ತು. ಒಬ್ಬ ವಿದ್ವಾಂಸ ಯೋಧನಾಡಿ ಬದಲಾದ. ಆ ಕೋಪದಿಂದಲೇ ಇಡೀ ಕದಂಬ ಸಾಮ್ರಾಜ್ಯ ಉಟ್ಕೊಂಡಿದ್ದು. ಮಯೂರ ಶರ್ಮಾ ಕಟ್ಟಿದ ಆ ಸಾಮ್ರಾಜ್ಯ ಸುಮ್ನೆ ಒಂದು ಹೊಸ ರಾಜವಂಶ ಆಗಿರ್ಲಿಲ್ಲ. ಅದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯವನ್ನೇ ಶುರುಮಾಡಿತು. ಯಾಕೆ ಗೊತ್ತಾ? ಯಾಕಂದ್ರೆ ಬನವಾಸಿ ನಮ್ಮ ಕರ್ನಾಟಕದ ಮೊಟ್ಟಮೊದಲ ರಾಜಧಾನಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇದಕ್ಕೂ ಮುಂಚೆ ಕನ್ನಡಿಗರನ್ನ ಬೇರೆ ಬೇರೆ ರಾಜವಂಶಗಳು ಆಳ್ತಿದ್ವು. ಆದ್ರೆ ಕದಂಬರು ಈ ಮಣ್ಣಿನ ಮಕ್ಕಳೇ ಕಟ್ಟಿದ ಮೊದಲ ಕನ್ನಡ ಸಾಮ್ರಾಜ್ಯ. ಇಷ್ಟೇ ಅಲ್ಲ, ಇದಕ್ಕಿಂತ ಮುಖ್ಯವಾದ ಇನ್ನೊಂದು ವಿಷಯ ಇದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಕನ್ನಡ ಭಾಷೆಗೆ ರಾಜಮನ್ನಣೆ ಸಿಕ್ಕಿ ಅದು ಆಡಳಿತದ ಭಾಷೆಯಾಯಿತು. ಇದಕ್ಕೆ ಸಾಕ್ಷಿ ತಾಳಗುಂದದ ಶಾಸನ. ಇದು ನಮ್ಮ ಕನ್ನಡ ಎಷ್ಟು ಹಳೆದು ಅಂತ ಸಾರಿ ಹೇಳುತ್ತೆ. ಕದಂಬರ ವೈಭವ ಅಂದರೆ ಬರೀ ಯುದ್ಧ, ಆಡಳಿತ ಅಷ್ಟೇ ಅಲ್ಲ. ಅವರ ಕಲೆ, ಅವರ ಸಂಸ್ಕೃತಿ, ವಾಸ್ತುಶಿಲ್ಪ, ಅದರ ಕುರುಹುಗಳು ಇವತ್ತಿಗೂ ಬನವಾಸಿಯಲ್ಲಿ ಜೀವಂತವಾಗಿವೆ. ಬನವಾಸಿಯ ಹೃದಯ ಭಾಗದಲ್ಲೇ ನಿಂತಿದೆ ನೋಡಿ ಈ ಭವ್ಯವಾದ ಮಧುಕೇಶ್ವರ ದೇವಸ್ಥಾನ. ಇದು ಕದಂಬರ ಕಾಲದಲ್ಲಿ ಒಂದು ರೀತಿ ಕಲ್ಚರಲ್ ಹಬ್ ಆಗಿತ್ತು. ಕದಂಬರು ಕಟ್ಟಿದ ಈ ದೇವಸ್ಥಾನವನ್ನ ಆಮೇಲೆ ಬಂದ ಚಾಲುಕ್ಯರು, ಹೊಯ್ಸಳರು, ಹೀಗೆ ಹಲವಾರು ರಾಜವಂಶಗಳು ಇನ್ನಷ್ಟು ದೊಡ್ಡದಾಗಿ ಬೆಳೆಸಿದ್ವು. ಸ್ವಲ್ಪ ಹತ್ರ ಹೋಗಿ ನೋಡಿದ್ರೆ ಇಲ್ಲಿರೋ ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ಕಥೆ ಹೇಳುತ್ತೆ ಅನ್ನಿಸುತ್ತೆ. ಇಲ್ಲಿರೋ ಆರ್ಕಿಟೆಕ್ಚರ್ ಬರೀ ನೋಡೋಕೆ ಸುಂದರವಾಗಿರೋದು ಅಷ್ಟೇ ಅಲ್ಲ, ಇದು ಬೇರೆ ಬೇರೆ ಕಾಲದ ಬೇರೆ ಬೇರೆ ರಾಜವಂಶಗಳ ಕಲೆಯ ಒಂದು ಅದ್ಭುತ ಸಂಗಮ. ನಿಜವಾಗ್ಲೂ ಇಲ್ಲಿರೋ ಪ್ರತಿಯೊಂದು ಕಂಬ, ಪ್ರತಿಯೊಂದು ವಿಗ್ರಹ ಇವೆಲ್ಲವೂ ಕಾಲದ ಪಯಣಕ್ಕೆ ಮೂಕಸಾಕ್ಷಿಯಾಗಿ ನಿಂತಿವೆ. ಸಾವಿರಾರು ವರ್ಷಗಳ ಇತಿಹಾಸವನ್ನ ತನ್ನೊಳಗೆ ಬಚ್ಚಿಟ್ಕೊಂಡು ಆ ಕಾಲದ ವೈಭವವನ್ನ ಇವತ್ತಿಗೂ ನಮಗೆ ನೆನಪು ಮಾಡ್ತಾನೇ ಇವೆ. ಆ ಕಾಲದಲ್ಲಿ ಬನವಾಸಿಗೆ ಇನ್ನೊಂದು ಹೆಸರಿತ್ತು, ವೈಜಯಂತಿ. ಇದು ಬರೀ ಒಂದು ಕ್ಯಾಪಿಟಲ್ ಸಿಟಿ ಆಗಿರಲಿಲ್ಲ, ಬದಲಿಗೆ ಜ್ಞಾನ, ಕಲೆ ಮತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ನ ಒಂದು ದೊಡ್ಡ ಸೆಂಟರ್ ಆಗಿತ್ತು. ಅಷ್ಟೇಕೆ ರೋಮನ್ ಸಾಮ್ರಾಜ್ಯದ ಜೊತೆಗೂ ಇಲ್ಲಿಂದ ವ್ಯಾಪಾರ ನಡೀತಿತ್ತು ಅಂದ್ರೆ ನೀವೇ ಯೋಚನೆ ಮಾಡಿ ಅದು ಎಂಥ ಪ್ರಮುಖವಾದ ಜಾಗ ಆಗಿತ್ತು ಅಂತ. ಆದ್ರೆ ಕಾಲ ಯಾರನ್ನೂ ಬಿಡೋದಿಲ್ಲ ಅಲ್ವಾ? ಕಾಲಚಕ್ರ ಉರುಳಿದ ಹಾಗೆ ಪ್ರತಿಯೊಂದು ಸುವರ್ಣಯುಗಕ್ಕೂ ಒಂದು ಕೊನೆ ಇದ್ದೇ ಇರುತ್ತೆ. ವೈಭವದ ತುತ್ತ ತುದಿಯಲ್ಲಿದ್ದ ಕದಂಬ ಸಾಮ್ರಾಜ್ಯಕ್ಕೂ ಅಂತ್ಯಕಾಲ ಬಂತು. ಕದಂಬರ ನಂತರ ದಕ್ಷಿಣದಲ್ಲಿ ಚಾಲುಕ್ಯರು ತುಂಬ ಪವರ್ಫುಲ್ ಆದ್ರು. ಅವರ ಶಕ್ತಿ ಮುಂದೆ ಕದಂಬರ ಆಳ್ವಿಕೆ ನಿಧಾನಕ್ಕೆ ಕಮ್ಮಿಯಾಗ್ತಾ ಬಂತು. ಕೊನೆಗೆ ಬನವಾಸಿ ತನ್ನ ರಾಜಧಾನಿಯ ಪಟ್ಟವನ್ನೇ ಕಳೆದುಕೊಂಡು ಇತಿಹಾಸದ ಪುಟಗಳಲ್ಲಿ ಸೇರಿಹೋಯಿತು. ಒಂದ್ಸಲ ಯೋಚನೆ ಮಾಡಿ, ಯಾವ ಜಾಗದಲ್ಲಿ ಒಂದು ಕಾಲದಲ್ಲಿ ರೋಮನ್ ನಾಣ್ಯಗಳು ಚಲಾವಣೆಯಲ್ಲಿದ್ವೋ, ಜಗತ್ತಿನ ಮೂಲೆ ಮೂಲೆಯಿಂದ ವ್ಯಾಪಾರಿಗಳು ಬಂದು ಸೇರ್ತಿದ್ರು, ಅದೇ ಮಹಾನಗರಿ ಇವತ್ತು ಹಸಿರನ್ನ ಹೊದ್ದು ತುಂಬ ಪ್ರಶಾಂತವಾಗಿ ಮಲಗಿದೆ. ಅಂದಿನ ಆ ವೈಭವದ ಗದ್ದಲದ ಜಾಗದಲ್ಲಿ ಇವತ್ತು ಪ್ರಕೃತಿಯ ಮೌನ ತುಂಬಿಕೊಂಡಿದೆ. ಹೌದು, ಸಾಮ್ರಾಜ್ಯಗಳು ಇಲ್ದಂತೆ ಆಗ್ಬೋದು, ಕೋಟೆ ಕೊತ್ತಲಗಳು ಬಿದ್ದು ಹೋಗ್ಬೋದು. ಆದ್ರೆ ಅವು ಬಿಟ್ಟು ಹೋಗೋ ಕಥೆಗಳು, ನಮ್ಮ ಪರಂಪರೆ, ಆ ಹೆಮ್ಮೆ ಅದ್ಯಾವತ್ತಿಗೂ ಮಾಸಿ ಹೋಗಲ್ಲ. ಇದಕ್ಕೆ ಬನವಾಸಿಗಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಇವತ್ತಿಗೂ ಬನವಾಸಿಯ ಮಣ್ಣಿನಲ್ಲಿ ಕದಂಬರ ಶೌರ್ಯದ ಪ್ರತಿಧ್ವನಿ ಕೇಳಿಸ್ತೆ ಅನ್ನಿಸ್ತೆ.
ಅವರ ಸ್ವಾಭಿಮಾನದ ಕಥೆ ನಮ್ಗೆಲ್ಲ ಯಾವತ್ತಿಗೂ ಸ್ಫೂರ್ತಿ. ಹಾಗಾದ್ರೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಸಾಮ್ರಾಜ್ಯ ಪೂರ್ತಿಯಾಗಿ ಅಳಿದು ಹೋದ್ರೂ ಅದರ ಕಥೆ ಎಂದಾದ್ರೂ ಸಾಯಕ್ ಸಾಧ್ಯನಾ?